ಓಂ ಶಾಂತಿ. ಮುರಳಿ ದಿನಾಂಕ 1-10-2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಮಕ್ಕಳು ಸಂಪೂರ್ಣ ನಷ್ಟಮೋಹಿ ಆಗಲಿ ಎನ್ನುವ ಇಚ್ಛೆ ತಂದೆಗೆ ಇದೆ. ಯಾವಾಗ ನೀವು ಪಕ್ಕಾ ಪ್ರತಿಜ್ಞೆಯನ್ನು ಮಾಡುತ್ತೀರಾ, ಬಾಬಾ ನಾವು ನಿಮ್ಮವರಾಗಿದ್ದೇವೆ, ನೀವು ನಮ್ಮವರಾಗಿದ್ದೀರಾ ಎಂದು, ಆಗ ಈ ಸತ್ಯ ಪ್ರೀತಿ ಜೋಡಣೆ ಆಗುತ್ತದೆ. ಪ್ರಶ್ನೆ: ರುದ್ರ ಶುಭಾಬರವರ ಮೂಲಕ ರಚಿಸಿರುವಂತಹ ಈ ಜ್ಞಾನ ಯಜ್ಞಕ್ಕೂ ಮತ್ತು ಮನುಷ್ಯರ ಮೂಲಕ ರಚಿಸಲ್ಪಡುವಂತಹ ಯಜ್ಞಕ್ಕೂ ಮುಖ್ಯವಾದ ಅಂತರ ಏನಿದೆ? ಉತ್ತರ: ಮನುಷ್ಯರು ಏನೆಲ್ಲ ಯಜ್ಞವನ್ನು ರಚನೆ ಮಾಡುತ್ತಾರೆ, ಅದರಲ್ಲಿ ಅವರು ಎಳ್ಳು, ಎಣ್ಣೆ ಮುಂತಾದದನ್ನು ಸ್ವಾಹ ಮಾಡುತ್ತಾರೆ. ಅದು ಸ್ಥೂಲ ವಸ್ತುಗಳನ್ನು ಸ್ವಾಹ ಮಾಡುವ ಯಜ್ಞ ಆಗಿದೆ. ತಂದೆ ಈಗ ರಚಿಸಿರುವಂತಹ ಈ ಯಜ್ಞ ಅವಿನಾಶಿ ಜ್ಞಾನ ಯಜ್ಞ ಆಗಿದೆ. ಈ ಯಜ್ಞದಲ್ಲಿ ಇಡೀ ಹಳೆಯ ಜಗತ್ತೇ ಸ್ವಾಹ ಆಗುತ್ತದೆ. ಸೆಕೆಂಡ್ ಪಾಯಿಂಟ್: ಮನುಷ್ಯರು ರಚಿಸುವಂತಹ ಯಜ್ಞ ಸ್ವಲ್ಪ ಸಮಯ ಮಾತ್ರ ನಡೆಯುತ್ತದೆ. ಈ ಯಜ್ಞ ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಡೆಯುತ್ತಿರುತ್ತದೆ. ಪರಮಾತ್ಮ ತಂದೆ ರಚಿಸಿರುವ ಯಜ್ಞ ವಿನಾಶ ಆಗುವವರೆಗೂ ನಡೆಯುತ್ತದೆ. ಯಾವಾಗ ನೀವು ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ, ಆಗ ಈ ಯಜ್ಞ ಸಮಾಪ್ತಿ ಆಗುತ್ತದೆ. ಗೀತೆ: ದುರ್ಬಲರ ಜೊತೆಗೆ ಶಕ್ತಿಶಾಲಿಗಳ ಯುದ್ಧ. ಓಂ ಶಾಂತಿ. ಈಗ ಮಕ್ಕಳಿಗೆ ಗೊತ್ತಿದೆ, ಇದಕ್ಕೆ ಪಾಠಶಾಲೆ ಎಂದು ಕರೆಯುತ್ತೇವೆ ಮತ್ತು ಯಜ್ಞ ಎಂದು ಕರೆಯುತ್ತೇವೆ. ಪಾಠಶಾಲೆಯ ಲೆಕ್ಕದಲ್ಲಿ ನೋಡಿದಾಗ ಗುರಿ ಉದ್ದೇಶ ಅಂತೂ ಅವಶ್ಯವಾಗಿ ಇರಬೇಕು. ಇದು ಯಜ್ಞವೂ ಹೌದು ಮತ್ತು ಪಾಠಶಾಲೆಯೂ ಹೌದು. ಇದು ರುದ್ರಜ್ಞಾನ ಯಜ್ಞ ಆಗಿದೆ. ಆ ಜನ ಈ ಯಜ್ಞವನ್ನು ಕಾಪಿ ಮಾಡಿ ಸ್ಥೂಲ ವಸ್ತುಗಳ ಯಜ್ಞವನ್ನು ರಚನೆ ಮಾಡುತ್ತಾರೆ. ಅದರಲ್ಲಿ ತುಪ್ಪ, ಎಳ್ಳು, ಎಣ್ಣೆ ಮುಂತಾದ ಆಹುತಿಯನ್ನು ಹಾಕುತ್ತಾರೆ. ಮತ್ತು ಎರಡನೆಯದಾಗಿ ಬಹಳ ದೊಡ್ಡ ಯಜ್ಞವನ್ನು ರಚನೆ ಮಾಡಿ ಆ ಯಜ್ಞದ 4 ಕಡೆ ಶಾಸ್ತ್ರಗಳನ್ನು ಇಡುತ್ತಾರೆ. ಬಹಳಷ್ಟು ದೊಡ್ಡ ಭೂಮಿಯನ್ನು ತೆಗೆದುಕೊಂಡು ಯಜ್ಞವನ್ನು ಮಾಡುತ್ತಾರೆ. ಅಂದರೆ ಬಹಳ ದೊಡ್ಡ ಜಾಗದಲ್ಲಿ ಯಜ್ಞ ಮಾಡುತ್ತಾರೆ. ಒಂದು ಕಡೆ ಅಕ್ಕಿ, ತುಪ್ಪ, ಹಿಟ್ಟು ಮುಂತಾದದನ್ನು ಇಡುತ್ತಾರೆ. ಇನ್ನೊಂದು ಕಡೆ ಎಲ್ಲಾ ಶಾಸ್ತ್ರಗಳನ್ನು ಇಡುತ್ತಾರೆ. ಯಾರು ಶಾಸ್ತ್ರಗಳನ್ನು ಬೇಡುತ್ತಾರೋ ಅವರಿಗೆ ಶಾಸ್ತ್ರಗಳ ಬಗ್ಗೆ ತಿಳಿಸಿ ಹೇಳುತ್ತಾರೆ. ಆ ಶಾಸ್ತ್ರವನ್ನೂ ಕೂಡ ಯಜ್ಞದಲ್ಲಿ ಸ್ವಾಹ ಮಾಡುತ್ತಿರುತ್ತಾರೆ. ಬಾಬಾ ಹೇಳುತ್ತಾರೆ, ರುದ್ರ ಎನ್ನುವ ಹೆಸರು ನನ್ನದ್ದೇ ಆಗಿದೆ. ಹೇಳುತ್ತಾರೆ, ರುದ್ರ ಭಗವಂತ ಜ್ಞಾನ ಯಜ್ಞವನ್ನು ರಚನೆ ಮಾಡಿದರು. ಈಗ ಇದಕ್ಕೆ ಹೆಸರಿದೆ ರುದ್ರ ಜ್ಞಾನ ಯಜ್ಞ ಎಂದು. ನೆಹರುವಿನ ನಂತರ ನೆಹರು ಮಾರ್ಗ, ನೆಹರು ಪಾರ್ಕ್ ಎನ್ನುವ ಹೆಸರನ್ನು ಇಟ್ಟಿದ್ದಾರೆ ತಾನೆ. ನೆಹರು ಇದ್ದು ಹೋದ ನಂತರ ಅವರ ಹೆಸರಿನಲ್ಲಿ ಪಾರ್ಕ್ ಅನ್ನು ಮಾಡಿ ನೆಹರು ಪಾರ್ಕ್, ನೆಹರು ಮಾರ್ಗ ಎಂದು ಹೆಸರಿಡುತ್ತಾರೆ. ಈಗ ಇವರಂತೂ ರುದ್ರ ಭಗವಂತ ಶಿವ ಆಗಿದ್ದಾರೆ. ಅವರು ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಈ ಜ್ಞಾನ ಯಜ್ಞದಲ್ಲಿ ಇಡೀ ಹಳೆಯ ಜಗತ್ತೇ ಆಹುತಿ ಆಗುತ್ತದೆ. ಇದು ಯಾರ ಬುದ್ಧಿಯಲ್ಲೂ ಇಲ್ಲ. ಇದು ಎಷ್ಟು ದೊಡ್ಡ ಸೃಷ್ಟಿಯಾಗಿದೆ, ಎಷ್ಟು ದೂರ ದೂರಗಳವರೆಗೆ ನಗರಗಳಿದೆ, ಬಹಳ ದೊಡ್ಡ ದೊಡ್ಡ ನಗರಗಳಿದೆ. ಈಗ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಎಲ್ಲಾ ನಗರಗಳು, ಇಡೀ ಸೃಷ್ಟಿಯೇ ಸ್ವಾಹ ಆಗುತ್ತದೆ. ಹಳೆಯ ಜಗತ್ತಿನ ವಿನಾಶ ಅಂತೂ ಅವಶ್ಯವಾಗಿ ಆಗಲೇಬೇಕು. ನಂತರ ಹೊಸ ಜಗತ್ತು ನಿರ್ಮಾಣ ಆಗುತ್ತದೆ. ವಿನಾಶಕ್ಕೋಸ್ಕರ ಪ್ರಾಕೃತಿಕ ವಿಕೋಪ ಕೂಡ ಸಹಾಯವನ್ನು ಮಾಡುತ್ತದೆ. ಇದು ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಆಗಿದೆ. ಅವಿನಾಶಿ ಅಂದರೆ ಎಲ್ಲಿಯವರೆಗೂ ವಿನಾಶ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ಯಜ್ಞ ನಡೆಯುತ್ತಿರುತ್ತದೆ. ಈ ರೀತಿ ಯಜ್ಞ ಬೇರೆ ಯಾವುದೂ ಇಲ್ಲ. ಇಷ್ಟು ಸಮಯ ಯಾವ ಯಜ್ಞವೂ ನಡೆಯುವುದಿಲ್ಲ. ಹೆಚ್ಚು ಅಂದರೆ 1 ತಿಂಗಳು ಯಜ್ಞ ಮಾಡುತ್ತಾರೆ. ಗೀತೆಯನ್ನು ಕೂಡ ಕೆಲವರು 1 ತಿಂಗಳವರೆಗೆ ನುಡಿಸುತ್ತಿರುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ನಾನು ಈ ಜ್ಞಾನ ಯಜ್ಞವನ್ನು ರಚಿಸಿದ್ದೇನೆ. ಇದು ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಆಗಿದೆ. ನಿಮ್ಮ ರಥ ಅಶ್ವ ಆಗಿದೆ. ನಿಮ್ಮ ಶರೀರ ಅನ್ನುವ ರಥವನ್ನು ಇಲ್ಲಿ ಸ್ವಾಹ ಮಾಡಬೇಕು. ಅಂದರೆ ಶರೀರ ಸಹಿತವಾಗಿ ನೀವು ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಬೇಕು. ಅವರು ಬೇರೆ ಹೆಸರನ್ನೇ ಇಟ್ಟಿದ್ದಾರೆ. ದಕ್ಷ ಪ್ರಜಾಪಿತ ಯಜ್ಞವನ್ನು ರಚಿಸಿದ ಎಂದು ಯಜ್ಞದಲ್ಲಿ ದಕ್ಷ ಪ್ರಜಾಪಿತನನ್ನು ತೋರಿಸುತ್ತಾರೆ. ಅಲ್ಲಿ ಕುದುರೆಯನ್ನು ಸುಡುತ್ತಾರೆ ಎಂದು ತೋರಿಸುತ್ತಾರೆ. ದೊಡ್ಡ ಕಥೆಯೇ ಇದೆ. ಈಗ ತಂದೆ ಕುಳಿತು ತಿಳಿಸುತ್ತಾರೆ, ನನ್ನ ಯಜ್ಞ ಅವಿನಾಶಿ ಜ್ಞಾನ ಯಜ್ಞ ಆಗಿದೆ. ಅವಿನಾಶಿ ತಂದೆಯ ಮೂಲಕ ರಚಿಸಲ್ಪಟ್ಟಂತಹ ಅವಿನಾಶಿ ಯಜ್ಞ ಇದಾಗಿದೆ.
ಈ ಯಜ್ಞ ಸದಾ ನಡೆಯುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಇಡೀ ಜಗತ್ತು ಸ್ವಾಹ ಆಗುವ ಸಮಯ ಯಾವಾಗ ಬರುತ್ತದೆಯೋ ಅಲ್ಲಿಯವರೆಗೂ ಈ ಯಜ್ಞ ನಡೆಯುತ್ತದೆ. ಇಡೀ ಜಗತ್ತು ಸ್ವಾಹ ಆದ ತಕ್ಷಣ ಯಜ್ಞ ಸಮಾಪ್ತಿಯಾಗುತ್ತದೆ. ತಂದೆಯಂತೂ ಜ್ಞಾನದ ಸಾಗರ ಆಗಿದ್ದಾರೆ. ಭಕ್ತಿಯಲ್ಲಿ ಅನೇಕ ಶಾಸ್ತ್ರಗಳಿದೆ. ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಅವರ ಬಳಿ ಹೊಸ ಜ್ಞಾನ ಇದೆ. ತಂದೆ ತಮ್ಮ ಸಂಪೂರ್ಣ ಪರಿಚಯವನ್ನು ಕೊಡುತ್ತಾರೆ. ನಂತರ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ತಿಳಿಸುತ್ತಾರೆ. ಈಗ ಆತ್ಮರಾದ ನೀವು ಸೃಷ್ಟಿಚಕ್ರದ ಬಗ್ಗೆ ತಿಳಿದುಕೊಂಡು ತ್ರಿಕಾಲದರ್ಶಿ ಆಗುತ್ತೀರಾ. ತ್ರಿಕಾಲದರ್ಶಿ ಆಗುವಂತಹ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಈಗ ಒಬ್ಬ ತಂದೆಯ ಮೂಲಕ ನೀವೀಗ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಒಂದನೆಯದಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ. ಎರಡನೆಯದಾಗಿ ಮಕ್ಕಳಾದ ನೀವೀಗ ಯೋಗ ಬಲದಿಂದ ವಿಕರ್ಮಾಜೀತರಾಗಬೇಕು. ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ. ಅದನ್ನು ಸಮಾಪ್ತಿ ಮಾಡಿಕೊಳ್ಳಲು, ನಾಶ ಮಾಡಿಕೊಳ್ಳಲು ಸಮಯ ಅಂತೂ ಬೇಕು. ಎಷ್ಟೊಂದು ವರ್ಷಗಳು ಆಗಿ ಹೋಗಿಬಿಟ್ಟಿದೆ. ಆದರೂ ಇನ್ನೂ ಮಕ್ಕಳು ಕರ್ಮಾತೀತ ಸ್ಥಿತಿಯನ್ನು ತಲುಪಿಲ್ಲ. ಕರ್ಮಾತೀತ ಸ್ಥಿತಿ ಯಾವಾಗ ಬರುತ್ತದೆ ಅಂದರೆ ಯಾವಾಗ ಯಜ್ಞ ಸಮಾಪ್ತಿಯಾಗುತ್ತದೆಯೋ ಆಗ. ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ವಿನಾಶಕ್ಕೋಸ್ಕರ ತಯಾರಿ ಕೂಡ ಜಗತ್ತಿನಲ್ಲಿ ಆಗುತ್ತಾ ಇದೆ. ವಿನಾಶದ ಪ್ರಭಾವವನ್ನು ನೀವು ನೋಡುತ್ತಿದ್ದೀರಾ. ಮುಂದೆ ಹೋದಂತೆ ನೀವು ನೋಡುತ್ತೀರಾ. ಪ್ರಾಕೃತಿಕ ವಿಕೋಪ ಕೂಡ ತಯಾರಾಗುತ್ತಾ ಇದೆ. ವಿನಾಶವನ್ನು ಮಾಡುವುದಕ್ಕೋಸ್ಕರ ಪ್ರಕೃತಿ ಕೂಡ ತಯಾರಾಗಿದೆ. ಕೆಲವೊಮ್ಮೆ ಜೋರಾಗಿ ಭೂಕಂಪ ಆಗುತ್ತದೆ. ಇನ್ನು ಕೆಲವೊಮ್ಮೆ ಊಟಕ್ಕೆ ಇಲ್ಲದಂತೆ ಬರಗಾಲ ಬಂದು ಬಿಡುತ್ತದೆ. ಇನ್ನು ಕೆಲವೊಮ್ಮೆ ನೆರೆಹಾವಳಿ ಆಗುತ್ತದೆ. ಬಹಳಷ್ಟು ನೀರು ನುಗ್ಗಿ ಬಿಡುತ್ತದೆ. ಆ ಜನ ಅಂತೂ ಸುಳ್ಳು ಹೇಳುತ್ತಿರುತ್ತಾರೆ. ನಾವು 4 ವರ್ಷಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡಿದ್ದೇವೆ. 4 ವರ್ಷಗಳ ನಂತರ ಧಾನ್ಯಗಳು ಜಗತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತದೆ ಎಂದು. ಧಾನ್ಯಗಳನ್ನು ಜಾಸ್ತಿ ಬೆಳೆದರೂ ಕೂಡ ಊಟ ಮಾಡುವಂತಹ ಮನುಷ್ಯರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಕೇವಲ ಮನುಷ್ಯರಷ್ಟೇ ಅಲ್ಲ, ಕೀಟಗಳು, ಕ್ರಿಮಿಗಳು, ಹಕ್ಕಿಗಳು ಎಲ್ಲವೂ ಕೂಡ ಆಹಾರವನ್ನು ತಿನ್ನುತ್ತದೆ ತಾನೆ. ಯಾವಾಗ ನೆರೆಹಾವಳಿ ಆಗುತ್ತದೆಯೋ ಆಗ ಬಹಳಷ್ಟು ನಷ್ಟ ಆಗಿ ಹೋಗುತ್ತದೆ. ಪಾಪ ಯಾರಿಗೂ ಏನೂ ಗೊತ್ತಿಲ್ಲ. ನಿಮಗೆ ಗೊತ್ತಿದೆ, ಬರಗಾಲ ಅಂತೂ ಅವಶ್ಯವಾಗಿ ಬರಲೇಬೇಕು. ಅದರ ಪ್ರಭಾವ ಕಾಣಿಸುತ್ತಾ ಇದೆ. ಸ್ವಲ್ಪ ಯುದ್ಧ ಪ್ರಾರಂಭ ಆದರೆ ಸಾಕು, ಧಾನ್ಯಗಳು ಬೇರೆ ಕಡೆಯಿಂದ ಬರುವುದೇ ಬಂದಾಗಿ ಬಿಡುತ್ತದೆ. ಮೊದಲು ಯುದ್ಧದ ಸಮಯದಲ್ಲಿ ಎಷ್ಟೊಂದು ನೌಕೆಗಳು ಮುಳುಗಿ ಹೋಗಿತ್ತು. ಒಬ್ಬರು ಇನ್ನೊಬ್ಬರಿಗೆ ಬಹಳಷ್ಟು ನಷ್ಟವನ್ನು ಮಾಡಿಸಿದ್ದರು. ತಂದೆ ಹೇಳುತ್ತಾರೆ, 5000 ವರ್ಷದ ಮೊದಲು ಕೂಡ ನಾನು ಈ ರೀತಿ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದೆ ಮತ್ತು ನೀವು ರಾಜಯೋಗವನ್ನು ಕಲಿತಿದ್ದೀರಿ. ಯಜ್ಞವನ್ನು ಬ್ರಾಹ್ಮಣರ ಮೂಲಕ ರಚಿಸಲಾಗುತ್ತದೆ. ಗೀತೆಯಲ್ಲೂ ಕೂಡ ಯುದ್ಧದ ಮಾತನ್ನು ಬರೆದಿದ್ದಾರೆ. ಸಂಜಯ ಮುಂತಾದವರು ಇದ್ದರು ಎಂದು ಹೇಳುತ್ತಾರೆ. ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಇದು ಅವಿನಾಶಿ ಜ್ಞಾನ ಯಜ್ಞ. ನಂತರ ಭಕ್ತಿ ಮಾರ್ಗದ ಸಾಮಗ್ರಿಗಳು ದ್ವಾಪರದಲ್ಲಿ ಹುಟ್ಟುತ್ತದೆ. ರಾಮಾಯಣ ಮುಂತಾದ ಶಾಸ್ತ್ರಗಳು ಏನೆಲ್ಲ ಈಗ ನಿರ್ಮಾಣ ಆಗಿದೆಯೋ ಪುನಃ ದ್ವಾಪರ ಯುಗದಲ್ಲಿ ನಿರ್ಮಾಣ ಆಗುತ್ತದೆ. ಯಾರ ರಾಜಧಾನಿ ನಡೆಯುತ್ತದೆಯೋ ಅವರ ಶಾಸ್ತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಬ್ರಿಟಿಷರು ಬಂದರು, ಮುಸಲ್ಮಾನರು ಬಂದು ಹೋದರು, ಎಲ್ಲರೂ ಬಂದು ಹೋಗಿದ್ದಾರೆ. ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ಬರುತ್ತಾರೆ. ಪುನಃ ಇದೇ ರೀತಿ ಪಾರ್ಟಿಷನ್ ಆಗುತ್ತದೆ. ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮಲ್ಲೂ ಕೂಡ ನಂಬರ್ ವಾರಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ. ಕೆಲವರಿಗೆ ಏನೂ ಅರ್ಥ ಆಗುವುದಿಲ್ಲ. ಈಗ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಎಷ್ಟೊಂದು ಯಜ್ಞಗಳನ್ನು ಜನ ರಚನೆ ಮಾಡುತ್ತಾರೆ. ಅವರಿಗೆ ನೀವು ತಿಳಿಸಬೇಕಾಗಿದೆ, ವಾಸ್ತವದಲ್ಲಿ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಇದಾಗಿದೆ. ರುದ್ರ ಶಿವ ಭಗವಂತ ಈ ಯಜ್ಞವನ್ನು ರಚಿಸುತ್ತಾರೆ. ಕೃಷ್ಣ ಯಜ್ಞವನ್ನು ರಚಿಸಲಿಲ್ಲ. ಕೃಷ್ಣನ ಅದೇ ಸ್ವರೂಪದ ಚಿತ್ರ ಪುನಃ ಸತ್ಯುಗದಲ್ಲಿ ಮಾತ್ರ ಪ್ರಾಪ್ತಿಯಾಗುತ್ತದೆ. ಬೇರೆ ಎಲ್ಲೂ ಸಿಗಲು ಸಾಧ್ಯ ಇಲ್ಲ. ಏಕೆಂದರೆ ಅದೇ ನಾಮ ರೂಪ ದೇಶ ಕಾಲದಲ್ಲಿ ಕೃಷ್ಣ ಸತ್ಯುಗದಲ್ಲಿ ಮಾತ್ರ ಇರುತ್ತಾರೆ. ಜನ್ಮ ಚೇಂಜ್ ಆದಂತೆ ನಾಮ ರೂಪ ದೇಶ ಕಾಲ ಎಲ್ಲವೂ ಚೇಂಜ್ ಆಗುತ್ತದೆ. ಕೃಷ್ಣ ಎಂದೂ ಕೂಡ ತಮ್ಮನ್ನು ತಾವು ಪತಿತ ಪಾವನ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಪತಿತ ಪಾವನ ಒಬ್ಬ ಪರಮಾತ್ಮ ಆಗಿದ್ದಾರೆ. ನೀವು ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ. ಮೊದಲೇ ಏಕೆ ತಮ್ಮ ರೂಪವನ್ನು ಆ ತಂದೆ ತೋರಿಸಲಿಲ್ಲ ಎಂದು ಇಲ್ಲ. ಮೊದಲೇ ಎಲ್ಲವನ್ನೂ ಹೇಳುವಂತಿಲ್ಲ. ನೀವು ಹೇಳುತ್ತೀರಾ, ಮೊದಲು ಈ ಜ್ಞಾನವನ್ನು ಏಕೆ ನೀಡಲಿಲ್ಲ ಎಂದು. ಒಂದೇ ದಿನದಲ್ಲಿ ಎಲ್ಲಾ ಜ್ಞಾನವನ್ನು ನೀಡಲು ಸಾಧ್ಯ ಆಗುತ್ತದೆಯೇನು? ಇಲ್ಲ.
ತಂದೆ ಜ್ಞಾನದ ಸಾಗರ ಅಂತೂ ಅವಶ್ಯವಾಗಿ ಆಗಿದ್ದಾರೆ. ಅವರು ನಿಧಾನವಾಗಿ ಸಮಯಕ್ಕೆ ತಕ್ಕಂತೆ ಜ್ಞಾನವನ್ನು ಹೇಳುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ. ಒಂದೇ ದಿನದಲ್ಲಿ ಎಲ್ಲಾ ಶಿಕ್ಷಣವನ್ನು ಓದಬೇಕು ಅಂದರೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಒಂದೇ ದಿನದಲ್ಲಿ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಒಂದೇ ಬಾರಿಗೆ ಎಲ್ಲರೂ ಬಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ನಂಬರ್ ವಾರಾಗಿ ಓದುತ್ತೀರಾ, ಓದಲು ಸಮಯ ಅಂತೂ ಬೇಕು. ಇದರ ಹೆಸರೇ ಆಗಿದೆ ಅವಿನಾಶಿ ರುದ್ರಜ್ಞಾನ ಯಜ್ಞ. ಈಗ ಈ ಮಾತನ್ನು ಎಲ್ಲೂ ಕೂಡ ಬರೆದಿಲ್ಲ. ಶಾಸ್ತ್ರಗಳಲ್ಲಿ ನಿಮಿತ್ತ ಮಾತ್ರವಾಗಿ ಕೇವಲ ಕೆಲವು ಅಕ್ಷರ ಇದೆ. ಭಾರತದ ಪ್ರಾಚೀನ ಸಹಜ ರಾಜಯೋಗ ಎನ್ನುವ ಅಕ್ಷರ ಇದೆ. ಒಳ್ಳೆಯದು. ಪ್ರಾಚೀನ ಎಂದರೆ ಎಷ್ಟು ಹಳೆಯದು? ಆರಂಭದಲ್ಲಿ ಅಂದರೆ ಆದಿಯಲ್ಲಿ ಇದ್ದಿದ್ದು ಎಂದು. ಈಗ ಅವಶ್ಯವಾಗಿ ಈ ರುದ್ರಜ್ಞಾನ ಯಜ್ಞದಿಂದಲೇ ತಂದೆ ಸ್ವರ್ಗವನ್ನು ನಿರ್ಮಾಣ ಮಾಡಿದ್ದರು. ತಂದೆ ಹೇಳುತ್ತಾರೆ, ನಾನು ಬರುವುದೇ ಕಲ್ಪಕಲ್ಪದ ಸಂಗಮ ಯುಗದಲ್ಲಿ. ಜನ ತಪ್ಪು ಮಾಡಿಬಿಟ್ಟಿದ್ದಾರೆ, ಸಮಯವನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಸತ್ಯುಗದ ಆಯಸ್ಸನ್ನು ಪುನಃ ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ. ಎಷ್ಟೊಂದು ಸುಳ್ಳು ಮಾತನ್ನು ಬರೆದಿದ್ದಾರೆ. ಈಗ ಇರುವುದಂತೂ 4 ಭಾಗ. ಸ್ವಸ್ತಿಕ್ನಲ್ಲೂ ಕೂಡ 4 ಭಾಗವನ್ನು ತೋರಿಸುತ್ತಾರೆ. ಜ್ಞಾನ ಮತ್ತು ಭಕ್ತಿ. ಅರ್ಧ ಕಲ್ಪ ಜ್ಞಾನ ಅಂದರೆ ಹಗಲು, ಇನ್ನು ಅರ್ಧ ಕಲ್ಪ ಭಕ್ತಿ ಅಂದರೆ ರಾತ್ರಿ. ಜ್ಞಾನದ ಪ್ರಾರಬ್ಧ ಅಂದರೆ ಜ್ಞಾನದ ಮೂಲಕ ನಿಮಗೆ ಫಲ ಬೆಣ್ಣೆ ಸಿಗುತ್ತದೆ. ಭಕ್ತಿಯ ಪ್ರಾರಬ್ಧ ಅಂದರೆ ಮಜ್ಜಿಗೆ ಸಿಗುತ್ತದೆ. ಕೆಳಗೆ ಬೀಳುತ್ತಾ ಬೀಳುತ್ತಾ ಏಕದಂ ಸಮಾಪ್ತಿಯಾಗಿ ಬಿಡುತ್ತಾರೆ. ಹೊಸ ಜಗತ್ತು ಪುನಃ ಹಳೆಯದಾಗಲೇಬೇಕು. ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ. ಅದಕ್ಕೋಸ್ಕರ ಇದಕ್ಕೆ ಭ್ರಷ್ಟಾಚಾರಿ ಜಗತ್ತು, ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ. ಅಸುರಿ ಜಗತ್ತು ಇದಾಗಿದೆ. ನಿಮಗೆ ಗೊತ್ತಿದೆ, ಭಕ್ತಿಯ ಆದಿಯಲ್ಲಿ ಯಾರಿಗೂ ಭಗವಂತ ಸಿಗುವುದಿಲ್ಲ. ಭಕ್ತಿಯ ಆರಂಭದಲ್ಲಿ ಭಕ್ತಿ ಮಾಡಿದ ತಕ್ಷಣ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಭಕ್ತಿಯಂತೂ ಮಾಡುತ್ತಲೇ ಬರುತ್ತೇವೆ. ಭಕ್ತಿ ಮಾಡುವುದು ಬಂದಾಗುವುದಿಲ್ಲ. ಒಂದು ವೇಳೆ ಭಕ್ತಿಯ ಆರಂಭದಲ್ಲೇ ಭಗವಂತ ಸಿಕ್ಕಿಬಿಟ್ಟರೆ ಭಕ್ತಿ ಮಾಡುವುದು ಬಂದಾಗಿ ಬಿಡುತ್ತದೆ. ಅರ್ಧ ಕಲ್ಪ ಭಕ್ತಿ ನಡೆಯುತ್ತದೆ. ಈ ಎಲ್ಲಾ ಮಾತನ್ನು ಮನುಷ್ಯರಿಗೆ ತಿಳಿಸಬೇಕು. ಜಗತ್ತು ಹೊಸದು ಹೇಗೆ ಆಗುತ್ತದೆ, ಹೊಸ ಜಗತ್ತಿನ ನಿರ್ಮಾಣ ಹೇಗೆ ಆಗುತ್ತದೆ, ಹೊಸ ಜಗತ್ತಿನ ಚಿತ್ರಗಳ ಸಾಕ್ಷಾತ್ಕಾರವನ್ನು ಕೂಡ ತಂದೆ ಮಾಡಿಸುತ್ತಾರೆ. ಹಳೆಯ ಜಗತ್ತು ಸಮಾಪ್ತಿಯಾಗಿ ಪುನಃ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಈಗ ಎಕ್ಸಿಬಿಷನ್ ಅಥವಾ ಪ್ರದರ್ಶನಿಯನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಓಪನ್ ಮಾಡಿಸಬೇಕು. ಅವರಿಂದ ಸಹಾಯ ಪಡೆದುಕೊಳ್ಳಬೇಕಾಗುತ್ತದೆ. ನಂತರ ಅವರಿಗೆ ಧನ್ಯವಾದವನ್ನು ಹೇಳಬೇಕು, ಶುಭಾಶಯವನ್ನು ಹೇಳಬೇಕಾಗಿದೆ. ಶುಭಾಶಯವನ್ನು ತಿಳಿಸಲು ಕೆಲವರು ಪತ್ರವನ್ನು ಕೊಡುತ್ತಾರೆ. ಕೆಲವರು ತಮಗೆ ತಾವು ದೊಡ್ಡ ದೊಡ್ಡ ಟೈಟಲ್ ಅನ್ನು ಇಟ್ಟುಕೊಂಡಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ಬಿರುದನ್ನು ತಮ್ಮ ಹೆಸರಿನ ಜೊತೆಗೆ ಸೇರಿಸಿಕೊಂಡಿರುತ್ತಾರೆ. ಶ್ರೀ ಶ್ರೀ ಅನ್ನುವ ಬಿರುದನ್ನು ಕೂಡ ಇಟ್ಟುಕೊಂಡಿರುತ್ತಾರೆ. ಈಗ ಶ್ರೀ ಶ್ರೀ ತಂದೆ ತಿಳಿಸುತ್ತಿದ್ದಾರೆ, ಶ್ರೇಷ್ಠಾಚಾರಿ ಜಗತ್ತಿತ್ತು, ಈಗ ಜಗತ್ತು ಭ್ರಷ್ಟಾಚಾರಿಯಾಗಿದೆ. ಪುನಃ ತಂದೆ ಶ್ರೇಷ್ಠಾಚಾರಿ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ. ಅವರು ಮೊದಲೇ ತಮ್ಮ ಹೆಸರಿನ ಜೊತೆಗೆ ಶ್ರೀ ಎನ್ನುವ ಹೆಸರನ್ನು ಸೇರಿಸಿಕೊಂಡಿದ್ದಾರೆ. ವಾಸ್ತವದಲ್ಲಿ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣ ಎಂದು ಸತ್ಯುಗದಲ್ಲಿ ಕರೆಯಲಾಗುತ್ತದೆ. ರಾಜರಿಗೆ ಶ್ರೀ ಅನ್ನುವ ಟೈಟಲ್ ಅನ್ನು ಎಂದೂ ಕೊಡುವುದಿಲ್ಲ. ಅವರಿಗೆ ಪುನಃ ಇಷ್ಟು ಮಹಾನ್ ಆತ್ಮರು ಎಂದು ಕರೆಯುತ್ತಾರೆ. ಮಹಾನ್, ಶ್ರೇಷ್ಠ ಎಂದು ಹೇಳುತ್ತಾರೆ. ಎಲ್ಲರಿಗಿಂತ ಶ್ರೇಷ್ಠ ಅಂದರೆ ಪರಮ ಪವಿತ್ರರು ಲಕ್ಷ್ಮೀನಾರಾಯಣ ರಾಜರಾಗಿದ್ದಾರೆ. ಅವರ ಪೂಜೆಯನ್ನು ಎಲ್ಲರೂ ಮಾಡುತ್ತಾರೆ, ಏಕೆಂದರೆ ಲಕ್ಷ್ಮೀನಾರಾಯಣರು ಪವಿತ್ರರಾಗಿದ್ದರು. ಈಗ ಎಲ್ಲರೂ ಸ್ವಯಂ ಪತಿತ ಆಗಿದ್ದಾರೆ. ಪಾವನ ರಾಜರನ್ನು ಪವಿತ್ರ ರಾಜರು ಎಂದು ಕರೆಯಲಾಗುತ್ತದೆ. ಈಗ ಕೇವಲ ಮಹಾನ್ ಎನ್ನುವ ಟೈಟಲ್ ಅನ್ನು ಕೊಡುವ ಬದಲು ಅನೇಕ ಟೈಟಲ್ ಅನ್ನು ಅನೇಕರಿಗೆ ಕೊಟ್ಟು ಬಿಡುತ್ತಾರೆ. ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಿರುತ್ತಾರೆ. ಈಗ ಬೇಹದ್ದಿನ ತಂದೆ ನಿಮ್ಮನ್ನು ಶ್ರೀ ಅಂದರೆ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗುತ್ತದೆ? ಚಿತ್ರಗಳ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯ ಬಗ್ಗೆ ನೀವು ತಿಳಿಸಬಹುದು. ನಾವೀಗ ಭ್ರಷ್ಟಾಚಾರಿಯನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವ ಸೇವೆ ಮಾಡುತ್ತಿದ್ದೇವೆ. ನೀವು ಈ ಪ್ರದರ್ಶನವನ್ನು ಓಪನ್ ಮಾಡಿ ಎಂದು ಅವರಿಗೆ ಹೇಳಬೇಕು. ಅವರಿಗೆ ತಿಳಿಸಬೇಕು, ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ತಿಳಿಸುವಂತವರು ಬಹಳಷ್ಟು ಆಕ್ಟಿವ್ ಆಗಿರಬೇಕು, ಬಹಳ ಚೆನ್ನಾಗಿ ತಿಳಿಸಬೇಕು. ಮತ್ತು ತಿಳಿಸುವಂತವರು ಬಹಳಷ್ಟು ಆಸಕ್ತಿಯಿಂದ ತಿಳಿಸಬೇಕು ಮತ್ತು ಶಕ್ತಿಶಾಲಿ ಆಗಿರಬೇಕು. ತಿಳಿಸುವಂತವರು ಮಿಲಿಟರಿಯವರು ಕೂಡ ಎಷ್ಟೊಂದು ಟಿಪ್ ಟಾಪ್ ಆಗಿ ಇರುತ್ತಾರೆ, ಅಂದರೆ ಬಹಳ ಚೆನ್ನಾಗಿ ರೆಡಿಯಾಗಿರುತ್ತಾರೆ. ಈಗ ಮಕ್ಕಳ ಹೆಸರಂತೂ ಎಷ್ಟು ದೊಡ್ಡದಿದೆ. ಶಿವಶಕ್ತಿ ಸೇನೆಯವರು ನೀವಾಗಿದ್ದೀರಾ, ಎಷ್ಟು ದೊಡ್ಡ ಹೆಸರು ನಿಮ್ಮದು. ಈಗ ಅಬಲೆಯರಿಗೆ ಜ್ಞಾನ ಸಿಗುತ್ತಾ ಇದೆ ಮತ್ತು ಶಾಪಗ್ರಸ್ತರಿಗೆ ಜ್ಞಾನ ಸಿಗುತ್ತಾ ಇದೆ.
ಈ ಮಾತು ಎಷ್ಟು ವಿಚಿತ್ರವಾಗಿದೆ ನೋಡಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂತಹ ಸಾಧಾರಣ ಮಕ್ಕಳಿಗೆ ಓದಿಸುತ್ತಿದ್ದಾರೆ ನೋಡಿ. ಓದಿಸುತ್ತಿರುವುದು ಶಾಪಗ್ರಸ್ತರಿಗೆ ಮತ್ತು ಅಬಲೆಯರಿಗೆ ಮತ್ತು ಕೀಳು ಜಾತಿಯವರಿಗೆ. ಭಗವಾನ್ ವಾಚಾಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿದೆ. ಎಲ್ಲರೂ ತಮ್ಮನ್ನು ತಾವು ಪಾಪಾತ್ಮರು ಎಂದು ತಿಳಿದುಕೊಂಡಿಲ್ಲ. ತಂದೆ ತಿಳಿಸುತ್ತಾರೆ, ಈ ಅಂತಿಮ ಜನ್ಮದಲ್ಲಿ ಯಾರು ಪವಿತ್ರರಾಗುತ್ತಾರೋ ಅವರು ಸೆಕೆಂಡ್ನಲ್ಲಿ ನನ್ನಿಂದ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಬಹಳಷ್ಟು ಜನ ಬರುತ್ತಾರೆ, ಆದರೆ ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಆಶ್ಚರ್ಯವಾಗಿ ಬೇರೆಯವರಿಗೂ ಹೇಳಿ ತಂದೆಯ ಮಕ್ಕಳಾಗಿ ಪುನಃ ಕೆಳಗೆ ಬಿದ್ದು ತಂದೆಯ ಕೈಬಿಟ್ಟು ಓಡಿ ಹೋಗುತ್ತಾರೆ. ಆದಿಯಿಂದಲೂ ಈ ರೀತಿ ಆಗುತ್ತಾ ಇದೆ. ಬೆಳಗ್ಗೆ ನೋಡಿದರೆ ತಿಳಿದುಕೊಳ್ಳಲಾಗುತ್ತದೆ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರು ಎಂದು. ಬೆಳಗ್ಗೆ ಅವರೇ ಹೇಳುತ್ತಾರೆ, ನನಗೆ ಪರಮಾತ್ಮನ ಮೇಲೆ ಪಕ್ಕಾ ನಿಶ್ಚಯ ಇದೆ ಎಂದು. ಸಂಜೆ ಆದ ತಕ್ಷಣ ಹೇಳುತ್ತಾರೆ, ನನಗೆ ಸಂಶಯ ಬಂತು, ನಾನು ಹೋಗುತ್ತೇನೆ, ನಾನು ಈ ಜ್ಞಾನ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಇಲ್ಲ ಎಂದು. ಗುರಿ ಬಹಳ ಶ್ರೇಷ್ಠ ಇದೆ. ನಾನಂತೂ ಇಲ್ಲಿಂದ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುತ್ತಿದ್ದೇನೆ, ರಜಾ ತೆಗೆದುಕೊಳ್ಳುತ್ತಿದ್ದೇನೆ, ಈ ಮಾರ್ಗದಲ್ಲಿ ನನಗೆ ನಡೆಯಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತಂದೆಗೆ ಡೈವರ್ಸ್ ಕೊಟ್ಟು ಬಿಡುತ್ತಾರೆ. ಮಾಯೆ ಅಷ್ಟೊಂದು ಪ್ರಬಲ ಇದೆ. ನಡೆಯುತ್ತಾ ಇರುವಾಗ ಕೆಲವರಿಗೆ ಪೆಟ್ಟು ಹೊಡೆದು ಬಿಡುತ್ತದೆ. ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವಾಗ ಮಾಯೆ ಪೆಟ್ಟನ್ನು ಹೊಡೆಯುತ್ತದೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನೀವು ಮಾಯೆಗೆ ಹೇಳಿ ಸ್ವಲ್ಪ ಮೆತ್ತಗೆ ಇರಲು, ಅಂದರೆ ಕಾಟ ಕೊಡಬೇಡ ಎಂದು ಮಾಯೆಗೆ ಹೇಳಿ ಎಂದು ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ, ನಾನು ಮಾಯೆಗೆ ಹೇಳುತ್ತೇನೆ, ಇನ್ನೂ ಜಾಸ್ತಿ ಬಿಸಿಯಾಗಿರು, ಅಂದರೆ ಇನ್ನೂ ಜಾಸ್ತಿ ಕಾಟ ಕೊಡು, ಜಾಸ್ತಿ ಜ್ವಾಲಾ ರೂಪದಲ್ಲಿ ಹೋಗಿ ಈ ಮಕ್ಕಳಿಗೆ ಕಾಡಿಸು ಎಂದು. ತಂದೆ ಹೇಳುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ, ಇಲ್ಲದಿದ್ದರೆ ಮಾಯೆ ಪೆಟ್ಟನ್ನು ಹೊಡೆಯುತ್ತದೆ, ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಾ. ನೀವೀಗ ತಂದೆಯನ್ನು ಬೇಡುತ್ತೀರಾ. ಜನಕ ಮಹಾರಾಜನಂತೆ ಗೃಹಸ್ಥದಲ್ಲಿದ್ದು ನಾವು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಎಂದು. ತಂದೆ ಹೇಳುತ್ತಾರೆ, ಇದೊಂದು ಜನ್ಮದಲ್ಲಿ ಪವಿತ್ರರಾಗಿ, ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಮನುಷ್ಯರು ವಿಕಾರಕ್ಕೆ ವಶ ಆಗುತ್ತಾರೆ. ಮನುಷ್ಯರಿಗೆ ವಿಷವನ್ನು ಸ್ವೀಕಾರ ಮಾಡಬೇಕು ಎಂದು ಎಷ್ಟೊಂದು ಮನಸ್ಸಿದೆ, ಅಂದರೆ ವಿಕಾರದ ಆಸಕ್ತಿ ಎಷ್ಟೊಂದು ಇದೆ. ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾ ಕೆಲವರು ವಿಕಾರಗಳಿಗೆ ಆಸಕ್ತರಾಗಿ ಬಿದ್ದು ಬಿಡುತ್ತಾರೆ. ನಾವು ಮದುವೆ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಹೇಳಿದರೆ ಗೌರ್ಮೆಂಟ್ ಕೂಡ ಏನೂ ಮಾಡಲು ಸಾಧ್ಯ ಇಲ್ಲ. ಗೌರ್ಮೆಂಟ್ಗೂ ಕೂಡ ನೀವು ಹೇಳಬೇಕು, ನಾವೇಕೆ ಪತಿತರಾಗಿ ಪೂಜಾರಿ ಆಗಬೇಕು. ಪೂಜಾರಿ ಆದರೆ ಎಲ್ಲರ ಮುಂದೆ ನಾವು ತಲೆ ಬಾಗಿಸಬೇಕಾಗುತ್ತದೆ. ನಾವು ಕುಮಾರಿ ಆಗಿದ್ದರೆ ಎಲ್ಲರೂ ನಮ್ಮ ಮುಂದೆ ತಲೆ ಬಾಗಿಸುತ್ತಾರೆ, ನಮಗೆ ನಮಸ್ಕಾರ ಮಾಡುತ್ತಾರೆ. ಅಂದ ಮೇಲೆ ನಾವೇಕೆ ಪೂಜಾರಿ ಆಗಬೇಕು, ನಾವೇಕೆ ಪೂಜ್ಯರಾಗಿ ಇರಬಾರದು ಎಂದು ಕೇಳಬೇಕು. ಬೇಹದ್ದಿನ ತಂದೆ ಹೇಳುತ್ತಾರೆ, ಪವಿತ್ರ ಪೂಜ್ಯರಾಗಿ, ಇದು ರಾಜಯೋಗದ ಪರೀಕ್ಷೆ ಆಗಿದೆ. ಏರುತ್ತಾ ಹೋಗಬೇಕು. ಕೆಲವೊಮ್ಮೆ ಮಕ್ಕಳು ಮೇಲೆ ಏರುತ್ತಾರೆ ಮತ್ತು ಕೆಳಗೆ ಬೀಳುತ್ತಾರೆ. ಎಷ್ಟೊಂದು ಮಕ್ಕಳು ಏರುತ್ತಾರೆ ಮತ್ತು ಬೀಳುತ್ತಾರೆ. ಪ್ರತಿಯೊಬ್ಬರ ಪಾತ್ರ ತಮ್ಮ ತಮ್ಮದ್ದೇ ಆಗಿದೆ. ರಿಸಲ್ಟ್ ಅಂತೂ ಪುನಃ ಬಂದೇ ಬರುತ್ತದೆ. ಕಲ್ಪದ ಮೊದಲು ಯಾವ ರೀತಿ ರಿಸಲ್ಟ್ ಬಂದಿತ್ತೋ ಅದೇ ರೀತಿ ಬರುತ್ತದೆ. ಇದು ಕೂಡ ನಾಟಕ ಆಗಿದೆ. ನಾವೆಲ್ಲರೂ ಪಾತ್ರಧಾರಿ ಆಗಿದ್ದೇವೆ. ಈಗ ಸಂಪೂರ್ಣ ನಷ್ಟಮೋಹಿ ಆಗಬೇಕು. ಅದಕ್ಕೋಸ್ಕರ ತಂದೆಯ ಜೊತೆ ಸಂಪೂರ್ಣ ಪ್ರೀತಿ ಜೋಡಣೆ ಆಗಬೇಕು. ಸಂಪೂರ್ಣ ನಷ್ಟಮೋಹಿ ಆದಾಗ ತಂದೆಯ ಜೊತೆ ಸಂಪೂರ್ಣ ಪ್ರೀತಿ ಜೋಡಣೆ ಆಗುತ್ತದೆ. ಬಾಬಾ, ನಾವು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇವೆ, ನಿಮ್ಮಿಂದ ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಈ ರೀತಿ ತಂದೆಗೆ ಪ್ರತಿಜ್ಞೆ ಮಾಡಬೇಕು. ಸ್ತ್ರೀ ಪುರುಷರು ಒಟ್ಟಿಗೆ ಇದ್ದು ಪವಿತ್ರರಾಗಬೇಕು. ಆಗ ನೀವು ಸ್ವರ್ಗಕ್ಕೆ ಹೋಗಬಹುದು. ಇಬ್ಬರೂ ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಿ. ಈ ರೀತಿ ಬಹಳಷ್ಟು ಜೋಡಿ ಇದೆ. ಬೇಗ ವೃಕ್ಷ ವೃದ್ಧಿ ಆಗಲು ಪ್ರಾರಂಭ ಆಗಿಬಿಡುತ್ತದೆ. ಯಾವಾಗ ಈ ರೀತಿ ಸ್ತ್ರೀ ಪುರುಷರು ಒಟ್ಟಿಗೆ ಬಂದು ಜ್ಞಾನಚಿತೆಯ ಮೇಲೆ ಕುಳಿತು ಬಹಳಷ್ಟು ಜೋಡಿಗಳು ಪವಿತ್ರ ಆಗುತ್ತಾರೋ ಆಗ ವೃಕ್ಷ ಬೇಗ ವೃದ್ಧಿ ಆಗಲು ಪ್ರಾರಂಭ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ತಮ್ಮ ರಥಸಹಿತವಾಗಿ ಎಲ್ಲವನ್ನೂ ಸ್ವಾಹ ಮಾಡಬೇಕು. ತನು, ಮನ, ಧನ ಸರ್ವಸ್ವವನ್ನೂ ಸ್ವಾಹ ಮಾಡಬೇಕು. ಸೇವೆಗೋಸ್ಕರ ಬಹಳಷ್ಟು ಆಕ್ಟಿವ್ ಆಗಿ ಇರಬೇಕು ಮತ್ತು ಸೇವೆ ಮಾಡಲು ಶಕ್ತಿಶಾಲಿಗಳಾಗಿರಬೇಕು. ಸೆಕೆಂಡ್ ಪಾಯಿಂಟ್, ಮಾಯೆ ಎಷ್ಟಾದರೂ ಜ್ವಾಲಾ ರೂಪದಲ್ಲಿ ಬರಲಿ,
ಆದರೆ ಎಚ್ಚರಿಕೆ ಉಳ್ಳವರಾಗಿದ್ದು ಮಾಯೆಯ ಪೆಟ್ಟಿನಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಎಂದೂ ಮಾಯೆಗೆ ಭಯಪಡಬಾರದು. ವರದಾನ: ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ನಗುವಂತಹ, ಹಾಡುವಂತಹ, ಹಾರುವಂತಹ ಪ್ರಸನ್ನ ಚಿತ್ತರಾಗಿ ಹೇಳಲಾಗುತ್ತದೆ. ದೃಷ್ಟಿಯಿಂದ ಸೃಷ್ಟಿಯೇ ಪರಿವರ್ತನೆ ಆಗುತ್ತದೆ. ನಿಮ್ಮ ಆತ್ಮಿಕ ದೃಷ್ಟಿಯಿಂದ ಸೃಷ್ಟಿಯೇ ಬದಲಾಗಿ ಬಿಡುತ್ತದೆ. ಈಗ ನಿಮಗೋಸ್ಕರ ಒಬ್ಬ ಪರಮಾತ್ಮ ತಂದೆಯೇ ಸಂಸಾರ ಆಗಿದ್ದಾರೆ. ಒಬ್ಬರೇ ಸಂಸಾರ ಅಂದ ಮೇಲೆ ಈಗ ಸಂಸ್ಕಾರದಲ್ಲೂ ಕೂಡ ವ್ಯತ್ಯಾಸ ಆಗಿಬಿಟ್ಟಿತು. ಮೊದಲು ಅನೇಕರು ಸಂಸಾರ ಆಗಿದ್ದರು. ಆ ಕಾರಣ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿತ್ತು. ಈಗ ಒಬ್ಬ ತಂದೆಯೇ ಸಂಸಾರ ಆಗಿದ್ದಾರೆ ಅಂದ ಮೇಲೆ ಬುದ್ಧಿಯ ಅಲೆದಾಟ ಸಮಾಪ್ತಿ ಆಗಿಬಿಟ್ಟಿತು. ಬೇಹದ್ದಿನ ಪ್ರಾಪ್ತಿಯನ್ನು ಮಾಡಿಸುವಂತಹ ತಂದೆ ನಮಗೆ ಸಿಕ್ಕಿದ್ದಾರೆ. ಇನ್ನೇನು ಬೇಕು? ಅದಕ್ಕೋಸ್ಕರ ಹಾಡುತ್ತಾ ಇರಬೇಕು, ನಗುತ್ತಾ ಇರಬೇಕು, ಹಾರುತ್ತಾ ಇರಬೇಕು, ಸದಾ ಪ್ರಸನ್ನ ಚಿತ್ತರಾಗಿರಬೇಕು. ಶ್ಲೋಗನ್: ಮನಸ್ಸು ಸದಾ ಸ್ವಚ್ಛ ಇರಬೇಕು. ಆಗ ಪರಮಾತ್ಮ ತಂದೆ ನಾವು ಕರೆದ ತಕ್ಷಣ ನಮ್ಮ ಸಮ್ಮುಖದಲ್ಲಿ ಹಾಜರಾಗುತ್ತಾರೆ. ಆಗ ಸರ್ವ ಪ್ರಾಪ್ತಿಗಳೂ ಕೂಡ ಸ್ವತಃ ನಮ್ಮ ಸಮ್ಮುಖದಲ್ಲಿ ಹಾಜರಾಗಿ ಬಿಡುತ್ತದೆ. ಪರಮಾತ್ಮನೇ ನಾವು ಕರೆದಾಗ ಬರುತ್ತಾರೆ ಅಂದ ಮೇಲೆ ಸರ್ವ ಪ್ರಾಪ್ತಿ ಕೂಡ ನಾವು ಕರೆದ ತಕ್ಷಣ ನಮ್ಮ ಸಮ್ಮುಖದಲ್ಲಿ ಬಂದು ಬಿಡುತ್ತದೆ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಸ್ವಚ್ಛತೆ ಇರಬೇಕು. ಒಳ್ಳೆಯದು. ಓಂ ಶಾಂತಿ.